ಏನು ಅಂತಂದರೆ ಭಾರತದಲ್ಲಿ ಒಂದು ರೀತಿಯಾದಂಥ ಕಾಕ್ರೋಚ್ ಕ್ರಾಂತಿನೇ ಬೆಳೆದೈತೆ ಅಂತ ಹೇಳ್ಬೋದು. ಆ್ಯಸ್ ಎ ಯಂಗ್ಸ್ಟರ್ಸ್ ಆಗಿ ಹೇಳ್ತಿದ್ದೀನಿ, ನಾವು ಕ್ವಶನ್ ಮಾಡೇ ಮಾಡ್ತೀವಿ. ಸಿಸ್ಟಮ್ ಏನಾದರೂ ತಪ್ಪು ಮಾಡ್ತು ಅಂದರೆ ಪ್ರಶ್ನೆ ಸರ್, ಈಗ ಪ್ರಶ್ನೆ ಮಾಡೋ ಯೋಜನೆ ನಿಮ್ಮ ಕಣ್ಣಿಗೆ ಕಾಕ್ರೋಚ್ಗಳ ಥರ ಕಾಣಿಸಿದ್ರೆ ವ್ಯವಸ್ಥೆ ಸರಿ ಹೋಗುತ್ತೆ ಅನ್ನೋದಾದರೆ ನಾವು ಕಾಕ್ರೋಚ್ಗಳಾಗಿ ಕೆಲಸ ಮಾಡ್ತೀವಿ. ನಮಸ್ತೆ ವೀಕ್ಷಕರೇ, ನಾನು ಚೈತ್ರ. ರಾತ್ರೋರಾತ್ರಿ ಜನ್ಮ ತಳಿದ ಕಾಕ್ರೋಚ್ ಜನತಾ ಪಾರ್ಟಿ ಭಾರೀ ಸಂಚಲನ ಮೂಡಿಸಿದೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಕಾಂಗ್ರೆಸ್ ಪ್ರತಿಭಟನೆ ವೇಳೆ ಸಿಎಂ ಸಿದ್ದರಾಮಯ್ಯನವರು ಕಾಕ್ರೋಚ್ ಟೀ ಶರ್ಟ್ ಬಿಡುಗಡೆ ಮಾಡಿದರು. ಇದ್ರ ಬಗ್ಗೆ ಯೂತ್ಸ್ ಏನು ಹೇಳ್ತಾರೆ ನೋಡೋಣ ಬನ್ನಿ. ಮೇಡಮ್, ಕಾಕ್ರೋಚ್ ಟೀ ಶರ್ಟ್ ಅನ್ನೋದಕ್ಕಿಂತ ಕಾಕ್ರೋಚ್ ಟೀ ಶರ್ಟ್ ಅನ್ನೋದನ್ನ ಬಿಟ್ಟು ನಾವು ಹೊರಗಡೆ ಆಳವಾಗಿ ಯೋಚನೆ ಮಾಡಬೇಕಾಗಿರೋ ವಿಷಯ ಅಂತಂದರೆ ಈ ವಿಷಯ ಯಾಕೆ ಬಂತು, ಏನಾಯಿತು, ಈಗ ಚರ್ಚೆಗೆ ಯಾಕೆ ಬರ್ತಾ ಇದೆ ಅನ್ನೋದು ವಿಷಯ. ಈಗ ಒಬ್ಬರು ಜಡ್ಜು ಏನು ಹೇಳಿದ್ರು, ಈಗಿನ ಇಂಡಿಯಾದಲ್ಲಿರುವಂಥ ಯೂತ್ಸ್ ಎಲ್ಲ ಕಾಕ್ರೋಚ್ಗಳು ಅಂತೆಲ್ಲ ಹೇಳಿದ್ರು. ಯಾಕೆ ಹೇಳಿದ್ರು? ಇಲ್ಲಿರೋ ಯೂತ್ಸ್ ಅವ್ರು ಯಾಕೆ ಜಡ್ಜ್ ಮಾಡ್ತಾ ಇದ್ದಾರೆ? ಆ ಥರ ಇಲ್ಲಿರೋ ಸಿಸ್ಟಮ್ ಆ ಥರ ಇದೆ. ಅವ್ರು ಮಾತಾಡಿದ ಖಂಡಿತ ತಪ್ಪು, ಅದನ್ನು ಇಲ್ಲಿರೋ ಯೂತ್ಸ್ ಎಲ್ಲರೂ ವಿರೋಧಿಸಿದ್ದಾರೆ. ಅದಕ್ಕೆ ಇಷ್ಟೊಂದು ವೈರಲ್ ಆಗಿದೆ. ಸೊ ಅವ್ರು ಹೇಳಿರೋ ತಪ್ಪು. ಬಟ್ ಯಾಕೆ ಈ ಸಿಸ್ಟಮ್ ಎಲ್ಲ ಯಾಕೆ ಹಿಂಗಿದೆ? ಫಸ್ಟು ಇಲ್ಲಿರುವಂಥ ವ್ಯವಸ್ಥೆಯನ್ನು ಸರಿ ಮಾಡಬೇಕು. ಅದಾದಮೇಲೆ ನಾವು ಬೇರೆ ವಿಷಯದ ಬಗ್ಗೆ ಮಾತಾಡಬೇಕು, ಯೂತ್ಸ್ ಬಗ್ಗೆ, ಇನ್ನೊಂದ್ರ ಬಗ್ಗೆ. ಫಸ್ಟ್ ಇಲ್ಲಿ ವ್ಯವಸ್ಥೆನೇ ಸರಿ ಇಲ್ಲ. ಈಗ ಯಾವ್ದಾದ್ರು ಒಂದು ವಿಷಯ ಘಟನೆ ನಡೀತು ಅಂತಂದರೆ ಅದ್ರ ಬಗ್ಗೆ ಧ್ವನಿ ಹತ್ರ ತಿಳ್ಕಲ್ ಬರುತ್ತೆ. ನನ್ನೂ ಸೇರಿಸಿ ಎಷ್ಟೋ ಜನಕ್ಕೆ ಈಗ ಯಾವ್ದಾದ್ರು ಒಳ್ಳೆ ವಿಚಾರಗಳ ಬಗ್ಗೆ ಧ್ವನಿ ಎತ್ತಿದಾಗ ಯೂತ್ಸು ಅವ್ರಿಗೆ ತಿಳ್ಕಲ್ಸ್ ಬರುತ್ತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅದನ್ನು ವೈರಲ್ ಆಯಿತು, ಬಟ್ ಇನ್ನೂ ತುಂಬ ವೈರಲ್ ಆಗಿರುತ್ತೆ ವಿಷಯಗಳು ತುಂಬ ಇದ್ದಾವೆ. ಸಾಮಾಜಿಕ ಹೋರಾಟಗಳು ಮಾಡಿರುವಂಥ ಎಷ್ಟೋ ವ್ಯಕ್ತಿಗಳಿದ್ದಾರೆ, ಅವ್ರಿಗೆ ತಿಳ್ಕಲ್ಸ್ ಬಂದಿರೋರೆಲ್ಲ ನಮ್ಮ ಜೊತೆಲೂ ಇದ್ದಾರೆ, ಈಗಲೂ ಇದ್ದಾವೆ, ನಮಗೂ ಬಂದಿದೆ. ಸೊ ಹಂಗಾಗಿ ಇಲ್ಲಿನ ವ್ಯವಸ್ಥೆ ಫಸ್ಟು ಸರಿ ಇಲ್ಲ. ಸೊ ಹಂಗಾಗಿ ಇಲ್ಲಿ ಕಾಕ್ರೋಚ್ಗಳ ಥರ ಕಾಣಿಸ್ತಾ ಇದ್ದಾರೆ ಯೂತ್ಗಳು ಅಷ್ಟೇ. ಎಲ್ಲರೂ ಕಾಣಿಸ್ತಾ ಇದ್ದಾರೆ. ಎಲ್ಲರೂ ಈ ಕೆಟ್ಟ ಕೆಲಸ ಮಾಡೋರು ಯೂತ್ಸ್ ಇರ್ತಾರೆ, ದೊಡ್ಡವರು ಇರ್ತಾರೆ ಅನ್ನೋದು ವಿಷಯ ಅಲ್ಲ. ಎಲ್ಲರೂ ಮಾಡ್ತಾರೆ. ಕೆಟ್ಟದ್ದು ಮಾಡಿದವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ. ಬಟ್ ಇಲ್ಲಿರೋ ವ್ಯವಸ್ಥೆ ಈ ರೀತಿಯಾಗಿ ಆಗಿರೋದಕ್ಕೆ ಫಸ್ಟ್ ಇಲ್ಲಿರೋ ವ್ಯವಸ್ಥೆನೇ ಕಾರಣ ಈ ರೀತಿಯಾಗಿ ಹಾಳಾಗಿರೋದಕ್ಕೆ ಯೂತ್ಸು. ಬಟ್ ಕಾಕ್ರೋಚ್ ಟೀ ಶರ್ಟ್ನ ಬಿಡುಗಡೆ ಮಾಡಿದ್ದಾರೆ ಆಲ್ರೆಡಿ ನೆನ್ನೆ ಸಿಎಂ. ರಾಜಕೀಯವಾಗಿ ನಾವೇನು ಹೇಳೋಕ್ಕೆ ಇಷ್ಟಪಡಲ್ಲ ಮೇಡಮ್. ಫಸ್ಟು ನಾವು ಪ್ರಜೆಗಳಾಗಿ ನಾವು ಫಸ್ಟ್ ಕರೆಕ್ಟಾಗಿರಬೇಕು. ಸೊ ಅದಾದ್ಮೇಲೆ ಅವ್ರನ್ನ ಬ್ಲೇಮ್ ಮಾಡಬೇಕು. ಫಸ್ಟ್ ಇಲ್ಲೋ ನಾವು ವ್ಯವಸ್ಥೆ ನಾವು ಬದಲಾಯಿಸ್ಬೇಕು, ಅದನ್ನು ಅವ್ರನ್ನ ಬದಲಾಯಿಸ್ಬೇಕು, ರಾಜಕೀಯ ನಾವು ಬದಲಾಯಿಸ್ಬೇಕು ನಾಳೆ ದಿನ. ಸೊ ಹೌದು, ಈ ರಾಜಕೀಯನ ಬಿಟ್ಟು ಹೊರಗೆ ಬಂದು ನಾವೇನಾದರೂ ಒಂದು ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ಒಂದು ಪ್ರಜಾಕೀಯವನ್ನು ಆಯ್ಕೆ ಮಾಡಬೇಕು ಅಂತ ನನ್ನ ಅನಿಸಿಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಎಸ್, ಈಗ ಏನು ಅಂತಂದರೆ ಭಾರತದಲ್ಲಿ ಒಂದು ರೀತಿಯಾದಂಥ ಕಾಕ್ರೋಚ್ ಕ್ರಾಂತಿನೇ ಬೆಳೆದೈತೆ ಅಂತ ಹೇಳ್ಬೋದು. ಯಾಕಂತಂದರೆ ಒಂದಷ್ಟು ದಿನಗಳಿಂದ ಏನು CJ ಸೂರ್ಯಕಾಂತ್ ಅವರು ಮಾತಾಡಿರುವಂತಹ ಒಂದು ಸ್ಟೇಟ್ಮೆಂಟ್ ಭಾರಿ ವೈರಲ್ ಆಗ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಭಾರತದ ಒಂದಷ್ಟು ಜಂಜಿಗಳು ಒಂದು ಕ್ರಾಂತಿಯನ್ನು ಶುರು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಏನು ಅಂತಂದರೆ ಅದೇ ಒಂದು ರೀತಿ ಯುವಕರು ಪ್ರಶ್ನೆ ಮಾಡಿದ್ರೆ ಅವರನ್ನು ಕಾಕ್ರೋಚ್ಗಳಿಗೆ ಹೋಲಿಸಿದ್ದಾರೆ ಅನ್ನೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ CJ ಅವರು ಮಾತನಾಡಿದ ಮೇಲೆ ಅವರು ತಮ್ಮ ಹೇಳಿಕೆಯನ್ನು ಸಮರ್ಥಿಸ್ಕೊಳ್ತಾರೆ. ನಮ್ಮ ಯುವ ಜನತೆಯನ್ನು ಅಂದರೆ ಪ್ರಶ್ನೆ ಮಾಡೋರನ್ನೆಲ್ಲ ಕಾಕ್ರೋಚು ಅಥವಾ ಜಿರಳೆಗಳಿಗೆ ಹೋಲಿಸ್ತಾ ಹೋದರೆ ಏನು ಅನ್ನುವಂಥದ್ದು. ಪ್ರಶ್ನೆ ಮಾಡಬಾರ್ದಾ? ನಾವು ಪ್ರಜಾಪ್ರಭುತ್ವ ದೇಶದಲ್ಲಿದೆಯೋ ಅಥವಾ ಎಲ್ಲಾದರೂ ಬೇರೆ ಕಡೆ ಇದೆಯೋ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗ್ತದೆ. ಪ್ರಜಾಪ್ರಭುತ್ವ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇದ್ದೂ ಸಹ ನಾವು ಏನೇ ವ್ಯವಸ್ಥೆಯಲ್ಲಿ ನಡೀತಾ ಇರುವಂತಹ ತಪ್ಪುಗಳು ಮತ್ತು ಹೋಗುಗಳನ್ನು ಪ್ರಶ್ನೆ ಮಾಡಬಾರ್ದಾ ಅಂಥದ್ದು. ಆದರೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ವಿಪಕ್ಷದಲ್ಲಿರೋದ್ರಿಂದ ರಾಜ್ಯದಲ್ಲಿ ಒಂದು ರೀತಿ ಕಾಕ್ರೋಚ್ ಟೀ ಶರ್ಟ್ ಬಿಡುಗಡೆ ಮಾಡಿರುವಂಥದ್ದು. ಈ ಹೋರಾಟ ಏನು ಜಂಜಿಗಳ ಏನು ಹೋರಾಟ ನಡೆಸ್ತಾ ಇದೆ, ಆ ಹೋರಾಟಕ್ಕೆ ಒಂದು ರೀತಿ ಬೆಂಬಲ ಸೂಚಿಸಿದಂತಲೇ ಭಾವಿಸ್ಬೇಕಾಗ್ತದೆ. ಅದರಿಂದಾಗಿ ಸಿದ್ದರಾಮಯ್ಯನವ್ರ ಸರ್ಕಾರನೂ ಸಹ ಏನು ಗುಡ್ಡೆ ಹಾಕಿಲ್ಲ. ಇವರು ನಿರುದ್ಯೋಗಿ ಸಮಸ್ಯೆಯನ್ನು ಉಲ್ಬಣ ಮಾಡಿದ್ದಾರೆ. ಯಾಕಂದರೆ ಸರಿಯಾದ ಸಮಯಕ್ಕೆ ನೋಟಿಫಿಕೇಷನ್ಗಳು ಬಿಡುಗಡೆ ಮಾಡಿಲ್ಲ, ಉದ್ಯೋಗಗಳನ್ನು ಸೃಷ್ಟಿ ಮಾಡಿಲ್ಲ. ಈ ಜನತೆಗೆ ಏನು ವಿದ್ಯಾನಿಧಿ ಕೊಡ್ತಾ ಇದೆ, ಅದರಿಂದಾಗಿ ಸೋಂಬೇರಿಗಳನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಒಂದು. ಹಾಗಾದರೆ ಏನು ವಿದ್ಯಾನಿಧಿ ಪಡೆದುಕೊಳ್ಳುವಂಥವ್ರು ಎಲ್ಲರೂ ಉದ್ಧಾರ ಆಗಲ್ಲ. ಅವರು ಏನು ಮುಂದಿನ ದಿನಗಳಲ್ಲಿ ಅವರ ಜಾಬ್ಗಳನ್ನು ಏನು ಡೆವಲಪ್ ಮಾಡ್ಕೋಬೇಕು ಅಂತಂದರೆ ಯಾವ ರೀತಿ ಏನೋ ಒಂದು ವಿಷಯವನ್ನು ಹುಡುಕೋಬೇಕು, ತಮ್ಮ ಉದ್ಯೋಗವನ್ನು ಕೌಶಲ್ಯಗಳ ಮೂಲಕ ಹುಡ್ಕೊಳ್ಬೇಕು. ಇದನ್ನೆಲ್ಲ ಮಾಡಬೇಕಾಗ್ತದೆ. ಸಿದ್ದರಾಮಯ್ಯ ಅವರು ಈ ಒಂದು ಸಾರ್ವಜನಿಕದಲ್ಲಿ ಈ ಒಂದು ಬೆಂಬಲಕ್ಕೆ ಸೂಚಿಸಿರುವುದು ಸಹ ಒಂದು ರೀತಿ ಪುಷ್ಟಿ ಕೊಟ್ಟಂತೆ ಒಂದು ರೀತಿ ಬೆಂಬಲ ಇರುತ್ತೆ. ಬಟ್ ಅವ್ರು ಕೊಡೋದಕ್ಕೂ ಮೊದಲು ಅವ್ರ ಕರ್ತವ್ಯ ಏನಿದೆ ಅನ್ನೋದನ್ನು
ಕರ್ನಾಟಕ ಸರ್ಕಾರವು ಸಹ ಮಾಡಬೇಕಾಗುತ್ತೆ. ಏನು ಹೇಳಿದ್ದಾರೆ CJI ಸೂರ್ಯಕಾಂತ್, ಏನೋ ನಮಗೆಲ್ಲ ಏನೋ ನಮ್ಮ ಎಜುಕೇಷನಲ್ಲಿ ಅಕಾಡೆಮಿಕ್ಸಲ್ಲೆಲ್ಲ ಕಲಿಸಿರೋದೇನು ಕ್ವಶನ್ ಮಾಡಿ, ಸಿಸ್ಟಮ್ ವಿರುದ್ಧ ಕ್ವಶನ್ ಮಾಡಿ ಅಂತ ಹೇಳಿಬಿಟ್ಟು, ಈಗ ನಾವು ಕ್ವಶನ್ ಮಾಡೋದನ್ನೇ ನೀವು ಕಾಕ್ರೋಚ್ ರೀತಿ ಮಾಡ್ತೀರಾ. ಈ ಸಿಸ್ಟಮ್ ವಿರುದ್ಧನೇ ಮಾಡೋದ್ರಲ್ಲಿ ಈ ಯಂಗ್ಸ್ಟರ್ಸ್ ಯಾರಿದ್ದಾರೆ ಎಲ್ಲರೂ ಕೂಡ ಸಿಸ್ಟಮ್ ವಿರುದ್ಧನೇ ಮಾಡ್ತಿದ್ದಾರೆ ಅನ್ನೋದು ತಪ್ಪು ಮಾಹಿತಿ. ಅಂಥ ಒಂದು ದೊಡ್ಡ ಪ್ಲೇಸಲ್ಲಿ ಕುತ್ಕೊಂಡು ಸೂರ್ಯಕಾಂತ್ CJI ಸೂರ್ಯಕಾಂತ್ ಅವರು ಈ ಥರ ಹೇಳಿದ್ದು ತುಂಬ ತಪ್ಪು ಅಂತಲೇ ನನ್ನ ಅನಿಸಿಕೆ. ಆ್ಯಂಡ್ ಕ್ವಶನ್ ನಾವು ಮಾಡೇ ಮಾಡ್ತೀವಿ ಸರ್, ನೀವೇನೇ ಇಲ್ಲ ಅಂದ್ರೂ, ನೀವು ಮಾಡಬೇಡಿ ಅಂದರು ಮಾಡಿ ಅಂತ ಅಂದ್ರೂ ಕೂಡ ನಾವು ಆ್ಯಸ್ ಎ ಯಂಗ್ಸ್ಟರ್ಸ್ ಆಗಿ ಹೇಳ್ತಿದ್ದೀನಿ, ನಾವು ಕ್ವಶನ್ ಮಾಡೇ ಮಾಡ್ತೀವಿ. ಸಿಸ್ಟಮ್ ಏನಾದರೂ ತಪ್ಪು ಮಾಡ್ತು ಅಂದರೆ ನಾವು ಕ್ವಶನ್ ಮಾಡೇ ಮಾಡ್ತೀವಿ. ಕಾಕ್ರೋಚ್ ಜನತಾ ಪಾರ್ಟಿ ಏನು ಅದು ಯುವಕರು ಮಾಡಿರೋಂಥ ಜನತಾ ಪಾರ್ಟಿಯಾಗಿದೆ. ಇದು ಕೆಲವು ರಾಜಕಾರಣಿಗಳಿಗೆ ಅದು ಒಂಥರ ಹಿಂಸೆ ಆಗಿರ್ಬೋದು, ಆದರೆ ಯುವಕರು ನಮ್ಮ ದೇಶದ ಆಸ್ತಿ, ಅವರು ಪ್ರಶ್ನೆ ಮಾಡುವಂಥ ಹಕ್ಕು ಅವ್ರಿಗಿದೆ. ಆದ್ದರಿಂದ ಅವರು ಅವ್ರದ್ದೇ ಆದಂಥ ಒಂದು ಪಾರ್ಟಿ ಮಾಡಿಕೊಂಡು ಪ್ರಶ್ನೆ ಮಾಡೋದಕ್ಕಾಗಿ ಅವ್ರ ಪಾರ್ಟಿನ ಇದು ಮಾಡ್ಕೊಂಡಿದ್ದಾರೆ. ಅದಾದ ಮೇಲೆ ಅವರು ಟಿ ಶರ್ಟ್ ಬಿಡುಗಡೆ ಮಾಡ್ಕೊಂಡಿದ್ದಾರೆ. ಅವರಿಗೆ ಆದಂಥ ಹಕ್ಕುಗಳ ಬಗ್ಗೆ ಅವ್ರ ಹೋರಾಟಕ್ಕೋಸ್ಕರ ಅವರು ಪ್ರಶ್ನೆ ಮಾಡೋದರಿಂದ ರಾಜಕಾರಣಿಗಳಿಗೆ ಏನು ತೊಂದರೆ ಆಗ್ತಿದೆ ನನಗೆ ಗೊತ್ತಿಲ್ಲ. ಬಟ್ ಕಾಕ್ರೋಚ್ ಜನತಾ ಪಾರ್ಟಿ ಒಳ್ಳೆ ಪಾರ್ಟಿ ಅಂತ ಹೇಳ್ಬೋದು. ಏನು ಇತ್ತೀಚಿನ ದಿನಗಳಲ್ಲಿ CJI ಸೂರ್ಯಕಾಂತ್ ಅವರ ಏನು ಯುವ ಪೀಳಿಗೆ ಮೇಲೆ ಏನು ಒಂದು ಹೇಳಿಕೆಯನ್ನು ಹೇಳಿದ್ದಾರೆ, ಅದು ಯುವಕರ ಮೇಲೆ ತುಂಬ ಪರಿಣಾಮ ಬೀರಿದೆ. ಇದನ್ನು ಏನು ಇನ್ಸ್ಟಾಗ್ರಾಮಲ್ಲಿ ಏನು ಕಳೆದ 5 ದಿನಗಳಲ್ಲೇ 19ಕ್ಕೂ ಹೆಚ್ಚು ಫಾಲೋವರ್ಸ್ ಆಗಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಈ ಯುವ ಪೀಳಿಗೆ ಏನು ಜಿನ್ಜಿ ಅನ್ನೋವಂಥದ್ದು ಸಮಾಜದ ಮೇಲೆ ತುಂಬ ಪರಿಣಾಮ ಬೀರ್ಬೋದು ಅಂತ ಹೇಳ್ಬೋದು. ಏನು ಈ ಕಾಕ್ರೋಚ್ದು ಒಂದು ಸದ್ದು ಮಾಡ್ತಾಯಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ, ಈಗ ಲಾಸ್ಟ್ ಟೈಮ್ ಹೆಂಗಾಯಿತು ನೇಪಾಳದಲ್ಲಿ ಆಯ್ತಲ್ಲ, ಏನು ಯೂತ್ಸ್ನ ಎದುರಾಕೊಂಡು ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಯಾವ ಥರ ಎದುರಾಕೊಂಡು ಅವ್ರಿಗೆ ಅಷ್ಟು ಕಷ್ಟ ಅನುಭವಿಸಿದ್ರು ಅಂದರೆ, ಅದೇ ಥರ ಇಲ್ಲೂ ಆಗೋ ಸಾಧ್ಯತೆ ತುಂಬ ಕಾಣಿಸ್ತೈತೆ. ಯಾಕಂದರೆ ನಮ್ಮ ದೇಶಕ್ಕೆ ಯುವಕರು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತುಂಬ ಸದ್ದು ಮಾಡುತ್ತದು. ಯುವಕರನ್ನ ಎದುರಾಕೊಂಡ್ರೆ ಇಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಯಾಕಂದರೆ ಯೂತ್ಸ್ ಇರೋದು ತುಂಬ ನಮ್ಮ ದೇಶದಲ್ಲೇ ಆಲ್ ಓವರ್ ವರ್ಲ್ಡಲ್ಲಿ. ಯೂತ್ಸ್ನ ಎದುರಾಕೊಂಡು ಏನೋ ಒಂದು ಮಾಡೋಕ್ಕೆ ಹೋಗ್ತೀವಿ ಅಂದರೆ ಅದು ಸಾಧ್ಯನೇ ಇಲ್ಲ. ಇಲ್ಲಿ ಅವ್ರು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಯಾವ BJP, ಯಾವ ಕಾಂಗ್ರೆಸ್, ಯಾವ JDS ಯಾವುದೂ ಲೆಕ್ಕಕ್ಕೆ ಬರೋಲ್ಲ. ಅಲ್ಲಿ ನಾವಿರೋದು ಪ್ರಜಾಪ್ರಭುತ್ವದಲ್ಲಿ. ಯಾವುದೇ ಕಾರಣಕ್ಕೂ ನಮಗೆ ತಪ್ಪು ಅನ್ಸೋದನ್ನ ನಾವು ಪ್ರಶ್ನೆ ಮಾಡಲೇಬೇಕು. ಪ್ರಶ್ನೆ ಮಾಡಿಲ್ಲ ಅಂದರೆ ಅವ್ರು ಆಡಿದ್ದೇ ಆಟ ಆಗುತ್ತೆ. ಅವ್ರು ಆಡಿದ್ದೇ ಆಟ ಆಗೋವಂಥ ದೇಶದಲ್ಲಿ ನಾವಿಲ್ಲ. ಇಲ್ಲಿ ಯಾವುದೇ ಸರ್ವಾಧಿಕಾರತ್ವದಲ್ಲಿ ನಾವಿರೋದೇ ಪ್ರಜಾಪ್ರಭುತ್ವದಲ್ಲಿ. ಪ್ರಜಾಪ್ರಭುತ್ವ ಅಂತ ಇರೋದೇ ಪ್ರಜೆಗಳಿಗೋಸ್ಕರ. ಅದರಲ್ಲೂ ನಾವು ತುಂಬ ಯೂತ್ಸ್ ಇರೋದ್ರಿಂದ ಯೂತ್ಸ್ನ ಎದುರಾಕೊಂಡಿದ್ದು ತುಂಬ ದೊಡ್ಡ ತಪ್ಪಾಗಿದೆ. ಒಬ್ಬರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಅವ್ರು ಇದನ್ನು ಮಾತಾಡಬಾರ್ದಾಗಿತ್ತು. ಯೂತ್ಸ್ನ ಹೋಗಿ ಒಂದು ಜಿರಳೆಗೆ ಹೋಲಿಸಿದ್ರೆ ಅವ್ರು ಏನು ಮಾಡಿದ್ರು, ಅದನ್ನೇ ಪ್ಲಸ್ ಪಾಯಿಂಟಾಗಿ ತೊಗೊಂಡು ಈಗ ಅದನ್ನೇ ಒಂದು ಪಕ್ಷ ಅಂತ ಮಾಡ್ಕೊಂಡಿದ್ದಾರೆ. ಇದು ಒಂದು ರಾಜಕೀಯ ಇತಿಹಾಸನ ಬದಲಾಯಿಸಿದ್ರೂ ಯಾವುದೇ ಸಂದೇಹ ಇಲ್ಲ ಇದರಲ್ಲಿ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫಾಲೋವರ್ಸ್ ಯಾವ ಥರ ಇನ್ಕ್ರೀಸ್ ಆಗ್ತಿದೆ ಅಂದರೆ, ಈ ಒಂದೊಂದು ಸೆಕೆಂಡ್ಗೂ ಕೆ ಅನ್ನೋದು ಲೆಕ್ಕನೇ ಇಲ್ಲ. ಅಲ್ಲಿ 1 ಸೆಕೆಂಡಲ್ಲಿ 1.1 ಮಿಲಿಯನ್ ಇದ್ದರೆ ಇನ್ನೊಂದು ನಿಮಿಷ ಬಿಟ್ಕೊಂಡು ನೋಡಿದ್ರೆ ಅಲ್ಲೇ 1.2 ಮಿಲಿಯನ್ ಆಗಿರುತ್ತದು. ಯಾವ ಥರ ಹೋಗ್ತಾ ಇದೆ ಅಂದರೆ, ಯೂತ್ಸ್ ಎದುರಾಕೊಂಡ್ರೆ ಏನು ಮಾಡ್ತಾರೆ ಅನ್ನೋದಕ್ಕೆ ಇವರು ಒಂದು ಪರ್ಫೆಕ್ಟಾಗಿ ಎಕ್ಸಾಂಪಲ್ ಕೊಡ್ತಿದ್ದಾರೆ. ಅದಕ್ಕೆ ಉತ್ತರ, ಪ್ರಶ್ನೆ ಎಲ್ಲದಕ್ಕೂ ಇವರು ಉತ್ತರ ಕೊಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಆಗಿಬಿಟ್ಟಿದ್ದಾರೆ. ಯೂತ್ಸ್ ಅಂದರೆ ಏನು ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ. ನರೇಂದ್ರ ಮೋದಿ ಅವ್ರು ನೋಡೋದು ಅಲ್ಲಿ ಚಾಕ್ಲೇಟ್ ಮಾರಕ್ಕೆ ಹೋಗಿದ್ದಾರೆ. ನೋಡ್ತಾ ಇದ್ದೀವಿ ದಿನ ಸೋಷಿಯಲ್ ಮೀಡಿಯಾದಲ್ಲಿ. ಹಿಂಗೆ ಇವ್ರು ಏನು ಬೇಕೋ ಮಾಡ್ಕೊಂಡು ಅವ್ರು ಟ್ರಿಪ್ ಹೊಡ್ಕೊಂಡಿರಲಿ, ಯೂತ್ಸ್ ಇಲ್ಲಿ ಏನು ಮಾಡಬೇಕೋ ಅದು ಮಾಡ್ತಾರೆ. ನೆಕ್ಸ್ಟು ನೇಪಾಳ 2 ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದನ್ನಾಗೋಕ್ಕೂ ಮುಂಚೆ ತಡೆದ್ರೆ ಮಾತ್ರ ನಮ್ಮ ದೇಶ ಉಳ್ಕೊಳ್ಳುತ್ತೆ. ಈಗ ಮತ್ತು ಏನಂದರೆ ಯೂತ್ಸ್ನ ಎದುರಾಕೊಂಡು ಏನು ಮಾಡಬಾರ್ದು. ಇಲ್ಲಿ ಮಾಡಿದ್ರೆ ತುಂಬ ಸಂಕಷ್ಟ ಎದುರಿಸ್ತಾರೆ ಈಗ ರಾಜಕೀಯ ಪಾರ್ಟಿಗಳು. ಮ್ಯಾಮ್, ಅದು ಯಂಗ್ಸ್ಟರ್ಸ್ಗೆ ಯೂಸ್ ಆಗಲಿ ಅಂತ ಅವ್ರು ಯಾರೋ ಟೀಕೆ ಒಳಗಡೆ ಅಂತ ಅವರು ಫ್ರಸ್ಟ್ರೇಷನ್ ಆಗಿ ಮಾಡಿದ್ದು. ಬಟ್ ಅದು ಎಲ್ಲರಿಗೂ ಕೂಡ ಯೂಸ್ ಆಗ್ತಿತ್ತೋ ಇಲ್ಲ ಅಂತ ನಂಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಮೇಡಮ್. ಬಟ್ ನಾನು ಹಿಂಗೆ ತಿಳಿದ್ರೆ ಮಟ್ಟಿಗೆ ಅದು ಯಂಗ್ಸ್ಟರ್ಸ್ಗೆ ಮತ್ತು ನಿರುದ್ಯೋಗಿ ಇರ್ತಾರಲ್ಲ ಅವರಿಗೆ ಅದು ಯೂಸ್ ಆಗುತ್ತೆ. ಮತ್ತು ಎಲ್ಲನ ಅವ್ಯವಸ್ಥೆ ಇದ್ದರೆ ಸಮಾಜದಲ್ಲಿ ಅದನ್ನೆಲ್ಲ ರಾಜಕೀಯ ತೋರ್ಸೋಕ್ಕೋಸ್ಕರ ಕ್ರಿಯೇಟ್ ಮಾಡೋದು ಅಂತ ಅಂದ್ಕೊತೀನಿ. ಬಟ್ ಅದು ನಿಜವಾಗ್ಲೂ ಚೆನ್ನಾಗಿ ಬೆಳೀತಾ ಇದೆ ಮೇಡಮ್. ಅಂದರೆ 5 ದಿವಸ ಹಿಂದೆ ಕ್ರಿಯೇಟ್ ಆಗಿದ್ದು ಅಕೌಂಟ್, ಮೋಸ್ಟ್ಲಿ 5 ದಿವಸ ನನಗೂ ಸರಿ ಗೊತ್ತಿಲ್ಲ. ಇಷ್ಟು ಬೇಗ ಫಾಲೋವರ್ಸ್ ಆಯ್ತು ಅಂದರೆ ಮೋಸ್ಟ್ಲಿ ಅದು ಮುಂದೆ ಫ್ಯೂಚರ್ ಇನ್ನೊಂದು ದೊಡ್ಡ ಯೂತ್ ಸ್ಟ್ರಾಂಗ್ ನಿಂತ್ಕೊತಾರೆ ಅಂತ ಅನಿಸ್ತಿದೆ ಮೇಡಮ್. ಮ್ಯಾಮ್, ನನ್ನ ಹೆಸರು ರಘು ಅಂತ. ಮ್ಯಾಮ್, ಅದು ಆ್ಯಕ್ಚುಲಿ ನಡೆದಿದ್ದೇನೆಂದರೆ, ಸುಪ್ರೀಂ ಕೋರ್ಟು ಜಡ್ಜು ಸೂರ್ಯಕಾಂತ್ ಅವರಲ್ಲ, ಅವರು ನಮ್ಮ ಯುವಕರನ್ನ ಸೋಷಿಯಲ್ ಮೀಡಿಯಾ ಮತ್ತು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೋರಿಗೆ ಅವರು ಎಲ್ಲ ಕಾಕ್ರೋಚ್ ಅಂದಿದ್ರು. ಅದಕ್ಕೆ ಅವ್ರು ಟೀಕೆ ಮಾಡಿದ್ದಕ್ಕೆ ಇವರು ಯಂಗ್ಸ್ಟರ್ಸು ಯಾರೊಬ್ಬರು ಅದನ್ನೇ ಛಲವಾಗಿ ತಗೊಂಡು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದಕ್ಕೆ ಎಲ್ಲ ಯುವ ಜನತೆ ಎಲ್ಲ ಫಾಲೋವರ್ಸ್ ಆಗಿ ಎಲ್ಲೋ 18 ಮಿಲಿಯನ್ ಏನೋ ದಟ್ಟೈತೆ. ಹೌದು ಮ್ಯಾಮ್. ಅದರಿಂದ ಏನಂದರೆ ಯುವಕರು ಫುಲ್ಲು ರೊಚ್ಚಿಗಿದ್ದಾಡಬೇಕು. ಅದನ್ನೇ ಆಟ ಚಲೋವಾಗಿ ತಗೊಂಡು ಒಳ್ಳೆ ಒಂದೇ
ಕೆಲಸ ಇದು ಮಾಡಬೇಕು ಅಂತ ಹೇಳ್ತೀನಿ. ಈಗ ಏನು CJP ಅನ್ನೋ ಪಕ್ಷ ಇದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಸೌಂಡ್ ಮಾಡ್ತಿದೆಯಲ್ಲ, ಅದಕ್ಕೊಂದು ಮಾತು, ಮನೆ ಬಾಗಿಲಿಗೆ ಬಂದು ನಾವೆಲ್ಲ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದೀವಿ, ಇಷ್ಟೆಲ್ಲ ಮಾಡ್ಕೊಡ್ತೀವಿ ಅನ್ನೋರ ಮಧ್ಯೆ ಅವ್ರಿಗೆ ಓಟ್ ಹಾಕೋದಕ್ಕೆ ಜನ ಹಿಂದೆ ಮುಂದೆ ನೋಡ್ತಾರೆ. ಇನ್ನೆಲ್ಲೋ ಕೂತ್ಕೊಂಡು ಬೇರೆ ದೇಶದಲ್ಲಿ ಕೂತ್ಕೊಂಡು ಅಥವಾ ಇಲ್ಲೇ ಆಗಲಿ ಎಲ್ಲೋ ಕೂತ್ಕೊಂಡು ಆಪ್ರೇಟ್ ಮಾಡ್ಕೊಂಡ್ಬಿಟ್ಟು ನಮ್ಮದೊಂದಷ್ಟು ಅಜೆಂಡಾಗಳಿದ್ದಾವೆ, ಅದನ್ನು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಹೇಳ್ಬಿಟ್ಟು ಇದೇನು ಸೋಷಿಯಲ್ ಮೀಡಿಯಾ ರೆವಲ್ಯೂಷನ್ ಅಂತ ಮಾಡ್ತಾ ಇದ್ದಾರಲ್ಲ, ಅದೆಲ್ಲ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ನನಗನ್ಸುತ್ತೆ. ಇದೆಲ್ಲ ಕೆಲವೊಂದು ಈಗ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಸರಿ ಇರ್ಬೋದು, ಅಂದರೆ ಯುವ ಜನರಿಗೆ ಏನು ಎಂಪ್ಲಾಯ್ಮೆಂಟ್ ಕೊಡಿಸೋದಾಗಿರ್ಬೋದು ಅಥವಾ ಯುವ ಜನರ ವಿರುದ್ಧ ಏನು ಹೇಳಿಕೆ ಕೊಟ್ಟಿರೋ ವಿಷಯಕ್ಕೆ ಈ ಸೋಷಿಯಲ್ ಮೀಡಿಯಾ ರೆವಲ್ಯೂಷನ್ ಅನ್ನೋದು ಆಗ್ತಾ ಇದೆ. ಬಟ್ ನನಗನ್ಸುತ್ತೆ ಇದು ಅಷ್ಟೊಂದು ಎಫೆಕ್ಟಿವ್ ಅಲ್ಲ. ಈ ಫಾಲೋವರ್ಸ್ ಇದ್ದಾರೆ, ಓಕೆ ಒಪ್ಕೊಳ್ಳೋಣ, ಅದರಲ್ಲಿ ಎಷ್ಟು ಜನ ಫೇಕ್ ಫಾಲೋವರ್ಸ್ ಇದ್ದಾರೆ ಅಥವಾ ಎಷ್ಟು ಜನ ರಿಯಲ್ ಫಾಲೋವರ್ಸ್ ಇದ್ದಾರೆ. ಅಂದರೆ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟಬಲ್, ಜನಗಳಿಗೆ ರೀಚ್ ಆಗುತ್ತೆ, ಬಟ್ ಅದನ್ನು ಕಾರ್ಯರೂಪಕ್ಕೆ ತರೋದು ಸ್ವಲ್ಪ ಕಷ್ಟ ಆಗುತ್ತೆ. ನನ್ನ ಹೆಸರು ಸುಪ್ರೀತಾ ಅಂತ. ಸೂರ್ಯಕಾಂತ್ ರವರ ಹೇಳಿಕೆ ಆಧಾರಿತವಾಗಿ ಏನು CGP ಪಕ್ಷ ಪ್ರಾರಂಭ ಆಗಿದೆ, ಇದು ಪ್ರಜಾಪ್ರಭುತ್ವದಲ್ಲಿ ಅನ್ಯಾಯದ ವಿರುದ್ಧ, ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತೋದು ಕೇವಲ ಹಕ್ಕಲ್ಲ, ಅದೊಂದು ಜವಾಬ್ದಾರಿ ಕೂಡ ಹೌದು. ಯುವ ಜನತೆ ಅನ್ನೋದು ಜಿರಳೆಗಳ ಸಮೂಹ ಅಲ್ಲ, ಬದಲಾಗಿ ಅದೊಂದು ಯುವ ಶಕ್ತಿ ಅಂತ ಎಲ್ಲರಿಗೂ ನೆನಪಿರಬೇಕು ಅಂತ ಹೇಳ್ತಾ, CGP ಪಕ್ಷ ಒಳ್ಳೆಯ ಅನುಯಾಯಿಗಳು, ಫಾಲೋವರ್ಸ್ನ ಹೊಂದಿದೆ. ಇದೇ ರೀತಿ ಒಳ್ಳೆ ಕಾರ್ಯಗಳನ್ನ ಮಾಡಬೇಕು. ತಮ್ಮ ಪ್ರಣಾಳಿಕೆ ಕಾಕ್ರೋಚ್ ಇದಕ್ಕೆ ಕೂಡ ಹೋಲಿಕೆ ಮಾಡಿದ್ದಾರೆ ಮ್ಯಾಮ್. ಯುವ ಜನತೆ ಕಾಕ್ರೋಚ್ಗಳಲ್ಲ ಮ್ಯಾಮ್, ಅದೊಂದು ಶಕ್ತಿ. ಸೂರ್ಯಕಾಂತ್ರವರು ಏನು ಯುವ ಜನತೆನ ಕಾಕ್ರೋಚ್ಗೆ ಹೋಲಿಸಿದಾರಲ್ಲ, ನಂದೊಂದು ಪ್ರಶ್ನೆ ಸರ್. ಈಗ ಪ್ರಶ್ನೆ ಮಾಡೋ ಯುವ ಜನತೆ ನಿಮ್ಮ ಕಣ್ಣಿಗೆ ಕಾಕ್ರೋಚ್ಗಳ ಥರ ಕಾಣಿಸಿದ್ರೆ ವ್ಯವಸ್ಥೆ ಸರಿ ಹೋಗುತ್ತೆ ಅನ್ನೋದಾದರೆ ನಾವು ಕಾಕ್ರೋಚ್ಗಳಾಗಿ ಕೆಲಸ ಮಾಡ್ತೀವಿ. ಒಟ್ಟು ಅದು ತಪ್ಪು, ಜಿರಳೆಗಳು ಹೋಲಿಸಿರೋದು ತಪ್ಪು. ಹುಲಿನೋ ಸಿಂಹನೋ ಆಗಿದ್ದಿದ್ರೆ ನಾವು ಅಕ್ಸೆಪ್ಟ್ ಮಾಡ್ತಾ ಇದ್ವಿ. ಸೊ ಕಾಕ್ರೋಚ್ಗಳಿಗೆ ಹೋಲಿಸಿರೋದು ತುಂಬಾ ತಪ್ಪು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಸೂರ್ಯಕಾಂತ್ ರವರು ಯುವಕರನ್ನು ಜಿರಳೆಗೆ ಹೋಲಿಸಿದ್ದಾರೆ. ಅದು ಎಷ್ಟು ಸರಿ, ಎಷ್ಟು ತಪ್ಪು? ಈಗಿನ ಯುವಕರು ಎಲ್ಲರಲ್ಲೂ ಪರ್ಫೆಕ್ಟ್ ಆಗಿದ್ದಾರೆ. ಇಂದಿನ ಯುವಕರೇ ಮುಂದಿನ ಪ್ರಜೆಗಳು ಅನ್ನುವ ರೀತಿ ಈಗಿನ ಯುವಕರು ಸ್ವಾಮಿ ವಿವೇಕಾನಂದರು ಹೇಳ್ತಿ, ಹೇಳಿ ಎದ್ದೇಳಿ ಗುರು ಮುಟ್ಟುವ ತನಕ ನಿಲ್ಲೆದಿರಿ ಅನ್ನೋ ಥರ ಈಗಿನ ಯುವಕರಂತೂ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ದೇಶದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ತುಂಬ ಪರ್ಫೆಕ್ಟ್ ಆಗಿದ್ದಾರೆ. ಆದರೆ ಸೂರ್ಯಕಾಂತರವರು ಜಿರಳೆಗೆ ಹೋಲಿಸಿದವರು ಎಷ್ಟು ಸರಿ. ಹಾಗೆ ಈಗಿನ ಯುವಕರು ಒಂದು ಕನಿಷ್ಠ ಪಕ್ಷ ಸಿಂಹ, ಹುಲಿಗೆ ಹೋಲಿಸಿದರೆ ತುಂಬ ಏನು ಬೇಜಾರಾಗ್ತಿಲ್ಲ, ಒಂದು ಹೆಮ್ಮೆ ಪಡುವಂಥ ವಿಚಾರವಾಗಿತ್ತು. ಸೊ ಇಂದಿನ ಯುವಕರು ಅವ್ರು ಹೇಳಿದಂತಿದೆ, ಜಿರಳೆಗೆ ಹೋಲಿಸಿದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಇವಾಗ ನೋಡೋಣ ನಾವೇನು ಮಾಡ್ತೀವಿ ಅಂತ, ಹೇಗೆ ಪಾಠ ಕಲಿಸ್ತೀವಿ ಅಂತ ಒಮ್ಮೆ ನೀವು ನೋಡಿ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಯುವಕರು ಹಲವಾರು ವಿಚಾರಗಳನ್ನು ಕೂಡ ಹೇಳಿದ್ರು. ಏಕೆಂದರೆ ಪ್ರಶ್ನೆ ಮಾಡೋದು ತಪ್ಪ, ನಾವು ನ್ಯಾಯಾಧೀಶರು ಈ ರೀತಿ ಹೇಳಿರೋದು ತಪ್ಪು ಅಂತ ಕೂಡ ಹೇಳಿದ್ರು. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಷಯದ ಬಗ್ಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಷಯ ಇದಾಗಿತ್ತು. ನೋಡ್ತಾ ಇರಿ ಪ್ರಗತಿ TV. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ನಾನು ಚೈತ್ರ.